ಸಚಿವ ಕೆಎನ್ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಗೃಹ ಸಚಿವರು ಮಾತಾಡಿದ್ದಾರೆ. ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ರಾಜಣ್ಣ ಅವರು ದೂರು ನೀಡೋದು ವಿಳಂಬ ಆಗಿದೆ. ಈಗಾಗಲೇ ಯಾವ ತನಿಖೆಗೆ ಕೊಡಬೇಕು ಅನ್ನುವಂಥದ್ದನ್ನ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಯಾವ ತನಿಖೆ ಕೊಡಬೇಕು ಅನ್ನೋದೇ ಬಹಳ ದೊಡ್ಡ ವಿಚಾರ ಆಗಿತ್ತು. ಇನ್ನು ಡಿ ಕೆ ಶಿವಕುಮಾರ್ ಮಾತಾಡ್ತಿದ್ದಾರೆ. ಕೇಳಿ, ಅವ್ರು ಯಾರು ಭೇಟಿ ಮಾಡಿದ್ರು, ಇವ್ರು ಯಾರು ಭೇಟಿ ಮಾಡಿದ್ರು ಅಂತ ನನಗೆ ಕೇಳ್ತಾ ಇದ್ದೀರಾ? ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಎಲ್ಲ MLA ಭೇಟಿ ಮಾಡ್ತಾರೆ, MP ಭೇಟಿ ಮಾಡ್ತಾರೆ, ಸಾರ್ವಜನಿಕರು ಭೇಟಿ ಮಾಡ್ತಾರೆ, ಎಲ್ಲರನ್ನೂ ಭೇಟಿ ಮಾಡ್ತಾರೆ, ನನ್ನೂ ಎಲ್ಲ ಭೇಟಿ ಮಾಡ್ತಾರೆ. ಯು ಡೋಂಟ್ ಆಸ್ಕ್ ಮೀ ಎನಿ ಕ್ವಶನ್, ಐ ವಿಲ್ ನಾಟ್ ರಿಪ್ಲೈ ಎನಿಥಿಂಗ್ ಆನ್ ಕನೆಕ್ಟೆಡ್ ಟು ದಟ್ ಇಶ್ಯೂ. ಯಾರು ಗರಂ, ನಿಮ್ಮ ಹತ್ರ ಗರಂ ಇದ್ರೆ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇರಬೇಕು. ಅವೆಲ್ಲ ಬೋಗಸ್, ಎಲ್ಲ ವಿಚಾರನೂ ಬೋಗಸ್ಸೆ. ಅರ್ಥ ಆಯ್ತಾ? ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಮಾತ್ರ ನೀವೇನು ಕೇಳಕ್ಕೆ ಹೋಗಬೇಡಿ. ನಂಬರ್ 1, ನಿನ್ನೆ ತಮಿಳ್ನಾಡಿಗೆ ಹೋಗಿದ್ದೆ. ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ, ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ, ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮಂಡನೆ ಮಾಡಿದ್ದೀನಿ. ಏನು ಮುಖ್ಯಮಂತ್ರಿಗಳು ಏನು ನನಗೆ ಕಿವಿ ಮಾತು ಹೇಳಿ ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ. ಮುಂದಕ್ಕೆ ಹೋರಾಟ ಮಾಡ್ತೇವೆ. ನಮ್ಮ ರಾಜ್ಯದಲ್ಲೂ 2 ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ದಕ್ಷಿಣ ಭಾರತದ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ. ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದರು. ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವ್ರು ಬರಲಿಲ್ಲ ಅಷ್ಟೇ. ಮಿಕ್ಕಿದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಏನು ಪ್ರತಿಪಾದನೆ ಮಾಡಬೇಕು ಮಾಡಿ ಬಂದಿದ್ದೇವೆ. ಅಣ್ಣ ಮಲೆ ಕಬ್ಬಾಟ ಎಲ್ಲ ಆರಿಸಿದ್ರಂತೆ, ನನ್ನ ಮುಂದೆ ಏನು ಆರಿಸಲಿಲ್ಲ, ಎಲ್ಲ ದೂರದಲ್ಲಿ ಆರಿಸಿದ್ರಂತೆ. ನನ್ನ ಮುಂದೆನೇ ಆರಿಸಿದ್ರೆ ನನಗೇನು ಬೇಜಾರು ಮಾಡ್ಕೊಳ್ತಿದ್ರು. ಅವ್ರ ಡ್ಯೂಟಿ ಪಾಪ, ಅವ್ರ ಪಾರ್ಟಿ ಎಕ್ಸಿಸ್ಟೆನ್ಸ್ ತೋರಿಸ್ಕೋಬೇಕಲ್ಲ, ಅವ್ರ ಲೀಡರ್ಗಳಿಗೆಲ್ಲ ತೋರಿಸ್ಕೋಬೇಕಲ್ಲ. ಅವರ ತಮಿಳ್ನಾಡು ವಿರುದ್ಧ, ತಮಿಳ್ನಾಡು ಇಡೀ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ 54 ಪಾರ್ಟಿಗಳು ಒಗ್ಗಟ್ಟಾಗಿ ಫೈಟ್ ಮಾಡ್ತಾ ಇದ್ದಾರೆ. ಅವರೊಬ್ಬರು ಮಾತ್ರ ಬೇರೆ ಮಾಡ್ತಾ ಇದ್ದಾರೆ. ಅವ್ರದ್ದು ಅವ್ರು ಮಾಡ್ಕೊಳ್ಳಿ. ಹೇಮಾವತಿ ಕೆನಾಲ್ ವಿಚಾರದಲ್ಲಿ ನೀವು ಮತ್ತೆ ಕುಡಿಗಲ್ ರಂಗನಾಥ್ ಅವರು ನಮ್ಗೆ ತೊಂದರೆ ಮಾಡ್ತಿದ್ದೀರಿ ಅಂತ ರಾಜೇಂದ್ರ ಅವರು ಮಾತಾಡಿದ್ದಾರೆ ಸರ್ ತುಮಕೂರಲ್ಲಿ. ಮಾತಾಡಲಿ, ಅವ್ರು ಏನು ಬೇಕಾದ್ರೂ ಮಾತಾಡಲಿ, ಏನು ಬೇಕಾದ್ರೂ ಹೇಳಲಿ. ಹೇಮಾವತಿ ವಿಚಾರ ಇವತ್ತಲ್ಲ, ಒಂದು ಸುಮಾರು 20-30 ವರ್ಷದಿಂದ YK ರಾಮಯ್ಯನವರು ಇದ್ದಂಥ ಕಾಲದಿಂದ ಕೂಡ ಆ ವಿಚಾರ ಇತ್ತು. ಕುಮಾರಸ್ವಾಮಿ ಅವ್ರ ಗೌರ್ಮೆಂಟಲ್ಲೇ ನಾವು ಪಾಸ್ ಮಾಡಿದ್ದು. ಗೊತ್ತಾಯ್ತಾ? ಅದನ್ನು ನೀರು ಅವ್ರಿಗೆಲ್ಲ ನೀರು ಸಿಗ್ತಿರಲಿಲ್ಲ, ಫೀಡರ್ ಚಾನಲ್ ಮಾಡಿದ್ದು. ಹಾಗೆ ಕೆಲಸ ಆಗಬೇಕಾಯ್ತು. ಈಗ ಕೆಲಸ ನಡೀತಾ ಇದೆ. ದೆಹಲಿಗೆ ಹೋಗ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಯ ಬಗ್ಗೆ ನಾನು ಯಾರಿಗೂ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ನಾನು ಯಾವುದೋ ಮೀಡಿಯಾ ಫ್ರೆಂಡ್ಸು ನನಗೆ ಹಿಂದೆ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ. 2 ಸತಿ ನಾನು ಹೋಗಿರಲಿಲ್ಲ. ಒಂದು ಕಾನ್ಕ್ಲೇವ್ಗೆ ಹೋಗ್ಬಿಟ್ಟು ವಾಪಸ್ ಸಾಯಂಕಾಲನೇ ಬಂದ್ಬಿಡ್ತೀನಿ. ಈ ರೀತಿ ಹೇಳಿಕೆಗಳು ಕೊಟ್ಟು ದೂರು ಕೊಡದೇ ಇದ್ರೆ ಹಿಟ್ ಅಂಡ್ ರನ್ ಆದ್ರೆ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಅಲ್ವಾ? ಅದು ನಮ್ಮ CM ಹತ್ರ ಮಾತಾಡಿದ್ರು. ರಾಜಣ್ಣ ಅವರು ತಮ್ಮನ್ನೇನು ಭೇಟಿ ಆಗಿದ್ರೆ ಸರ್? ಯಾಕಂದ್ರೆ CM ಅವ್ರನ್ನ ಭೇಟಿ ಆಗಿದ್ರು ಮಾಹಿತಿ ನಾನು KPCC ಅಧ್ಯಕ್ಷನಾಗಿ ಅವ್ರನ್ನ ಕೇಳಿದ್ದೀನಿ. ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅವ್ರಿಗೇನಪ್ಪ, ಅವ್ರದ್ದೇನೋ ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೆ, ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಲೂ ಹೇಳಿದೆ. ನಿನ್ನೆನೇ TVಗೆ ಅವರು ಹೇಳಿದ್ದಾರೆ. ಅದೆಲ್ಲ ಕೋಲಾರಲ್ಲೇನೋ TVಗೇನೋ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನು ಹೇಳ್ಬೇಕು ನಾನು? ಡಿ ಕೆ ಶಿವಕುಮಾರ್ ಮಾತಾಡಿದ್ರು. ಹೈಕಮಾಂಡ್ ಗರಂ ವಿಚಾರ ಬರೀ ಬೋಗಸ್ ಅಂದ್ರು. ಬೆಂಗಳೂರಿನಲ್ಲಿ DCM ಡಿ ಕೆ ಶಿವಕುಮಾರ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಗರಂ ಆಗಿರುವಂತ ವಿಚಾರ ಇದೆಯಲ್ಲ, ಇದು ಬರೀ ಬೋಗಸ್, ಅದೇ ನಿಜ ಅಲ್ಲ, ಅದ್ಯಾವುದು ನಿಜ ಅಲ್ಲ. ಅದು ವಿಚಾರದ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಸದ್ಯಕ್ಕೆ ನಾನು ಏನು ಮಾತಾಡಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬೇರೆ ಏನಾದ್ರೂ ಇದ್ರೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನ DCM ಡಿ ಕೆ ಶಿವಕುಮಾರ್ ಅವರು ಈಗ ತಾನೇ ಮಾತಾಡಿದ್ರು. ಹೈಕಮಾಂಡ್ ಗರಂ ಆದ್ರು. ಸದನದಲ್ಲಿ ಪ್ರಸ್ತಾಪ ಮಾಡಿರುವಂತ ವಿಚಾರ ಯಾಕೆ ಪ್ರಸ್ತಾಪ ಮಾಡಿದ್ರು, ಇದೆಲ್ಲವೂ ಕೂಡ ಬರೀ ಬೋಗಸ್ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ.
ಈ ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಅದರ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಇಲ್ಲ. ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದರು. ಇನ್ನುವರೆಗೆ ಕಂಪ್ಲೇಂಟು ನನಗೂ ರೆಪ್ರೆಸೆಂಟೇಷನು ಬಂದಿಲ್ಲ. ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಾಗ್ತದೆ. ಅದಕ್ಕೋಸ್ಕರ ಅದನ್ನು ಬಂದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಈ ಮಧ್ಯೆ ನಾವೇನು ಇದನ್ನು ತನಿಖೆ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ವಿ. ಅದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದ ಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಿಲಿಮಿನರಿಯಾಗಿ ಒಂದು ನಾವು ವರ್ಕೌಟ್ ಮಾಡಿದ್ದೇವೆ. ಅದನ್ನು ಅನೌನ್ಸ್ ಮಾಡೋದಕ್ಕೆ ಮುಂಚೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ದೂರು ಕೊಟ್ಟ ನಂತರ ಮಾತಾಡ್ತೀರಾ? ಕೊಟ್ಟ ಮೇಲೆ ಅಲ್ಲ, ಮಾತಾಡೋದಕ್ಕೇನು ದೂರಿಗೂ ಮಾತಾಡೋದಕ್ಕೂ ಏನು ಇದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಸದ್ಯಕ್ಕಂತೂ ಈ ವಿಚಾರ ಹೈಕಮಾಂಡ್ ಅಂಗಳ ತಲುಪಿದೆ. ಅಲ್ಲಿಂದ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲ ಎರಡೂ ಕೂಡ ಇದೆ. ಆದರೆ ಇದರ ಮಧ್ಯದಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು, ಪ್ರಭಾವಿ ಸಚಿವರ ಹೆಸರುಗಳು ಕೇಳಿ ಬರ್ತಾ ಇದೆ. ಅಲ್ಲಿಂದ ಇಲ್ಲಿಂದ ಬರ್ತಾ ಇರುವಂತಹ ಹೇಳಿಕೆಗಳು ಇನ್ನಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಸದ್ಯಕ್ಕೆ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಅಶ್ವಿನಿ, ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ಕಾಂಗ್ರೆಸ್ನ ನಾಯಕರ ನಡುವೆ ಒಂದು ರೀತಿ ತಿಕ್ಕಾಟಕ್ಕೆ ಶುರುವಾಗಿರ್ತಕ್ಕಂಥದ್ದು. ಸದನದಲ್ಲೇ ಈ ವಿಚಾರವನ್ನು ಕೆ ಎನ್ ರಾಜಣ್ಣವರು ಪ್ರಸ್ತಾಪ ಮಾಡಿದರು. ತಮ್ಮ ವಿರುದ್ಧ ಹಾಗೂ ತಮ್ಮ ಪುತ್ರನ ವಿರುದ್ಧ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅನ್ನೋ ಒಂದು ಮಾತನ್ನು ಸದನದಲ್ಲೇ ಪ್ರಸ್ತಾಪ ಮಾಡಿದರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಅದೆಲ್ಲವೂ ಕೂಡ ಬೋಗಸ್ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಹನಿ ಟ್ರ್ಯಾಪ್ ಎಲ್ಲೂ ಕೂಡ ನಡೆದಿಲ್ಲ, ಅವರು ಏನಾದರೂ ಮಾತಾಡಿಕೊಳ್ಳಿ, ಈ ಒಂದು ವಿಚಾರಗಳೆಲ್ಲವೂ ಕೂಡ ಬೋಗಸ್ ಅನ್ನೋ ಒಂದು ಮಾತವನ್ನು ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಒಂದು ಕಡೆ ಸಚಿವರು ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಈ ಕಡೆ KPCC ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬೋಗಸ್ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಬಹಳಷ್ಟು ಒಂದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದೇ ಅಲ್ಲದೆ ರಾಜಣ್ಣ ಅವರು ವಿಧಾನಸಭೆಯಲ್ಲೇ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ಯಾಕೆಂತಂದರೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೂ ಮುಂಚೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ಬೋದಾಗಿತ್ತು ಅಥವಾ ತಮ್ಮ ಗಮನಕ್ಕೆ ತರಬಹುದಿತ್ತು. ಅದ್ಯಾವುದೂ ಕೂಡ ಮಾಡದೆ ಏಕಾಏಕಿ ಈ ರೀತಿ ಸದನದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೈಕಮಾಂಡ್ ನಾಯಕರು ಗರಂ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ CM DCM ಅವರಿಗೆ ಫೋನ್ ಮಾಡಿ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಶೀಘ್ರದಲ್ಲೇ ಕೆ ಎನ್ ರಾಜಣ್ಣ ಮತ್ತು ಅವರ ಪುತ್ರ ಇಬ್ಬರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ತಮ್ಮ ಬಳಿ ಇರ್ತಕ್ಕಂಥ ಹನಿ ಟ್ರ್ಯಾಪ್ ಸಾಕ್ಷ್ಯಗಳನ್ನು ಹೈಕಮಾಂಡ್ಗೂ ಕೂಡ ಕೊಟ್ಟು ಹೈಕಮಾಂಡ್ಗೂ ಕೂಡ ಈ ಬಗ್ಗೆ ದೂರನ್ನು ಸಲ್ಲಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈ ಹನಿ ಟ್ರ್ಯಾಪ್ ಹಿಂದೆ ಇರ್ತಕ್ಕಂಥ ಕಿಂಗ್ ಪಿನ್ ಯಾರು, ಯಾವ್ಯಾವ ರೀತಿ ತಮ್ಮನ್ನು ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡೆದಿತ್ತು, ಯಾವ ಉದ್ದೇಶಕ್ಕೆ ಮಾಡತಕ್ಕಂಥ ಒಂದು ಪ್ರಯತ್ನ ನಡೆದಿತ್ತು, ಅದೆಲ್ಲದರ ಬಗ್ಗೆಯೂ ಕೂಡ ವಿವರಣೆ ನೀಡೋದಕ್ಕೆ ಶೀಘ್ರದಲ್ಲೇ ಕೆ ಎನ್ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ಇಬ್ಬರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ವಿಚಾರ ಏನಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನು ಎಬ್ಬಿಸಿರ್ತಕ್ಕಂಥದ್ದು. ಈಗಾಗಲೇ ಉನ್ನತ ತನಿಖೆಗೆ ರಾಜಣ್ಣ ಸೇರಿದಂತೆ ಕೆಲ ಸಚಿವರು ಕೂಡ ಬಿಗಿ ಪಟ್ಟನ ಹಿಡಿದಿದ್ದಾರೆ. CMಗೂ ಕೂಡ ಭೇಟಿ ಮಾಡಿ ಒಂದು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಈ ಕಡೆ ಪರಮೇಶ್ವರ್ ಅವರು ಕೂಡ ಈಗಾಗಲೇ CM ಜೊತೆ ಮಾತಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಒಂದು ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ CBI ತನಿಖೆ ಆಗಬೇಕಾ ಅಥವಾ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕಾ ಅಥವಾ SITಯನ್ನು ರಚನೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಈಗಾಗಲೇ ಗೃಹ ಸಚಿವರು ಹಾಗೆ CM ಜೊತೆ ಮಾತುಕತೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ರೀತಿ ಯಾವ ರೀತಿಯ ತನಿಖೆ ಆಗಬೇಕು ಅನ್ನೋ ಒಂದು ಒಮ್ಮತಕ್ಕೂ ಕೂಡ ಬಂದಿದ್ದಾರೆ. ಈ ಒಂದು ಹಿನ್ನೆಲೆ ಇವತ್ತು ಸಂಜೆ ಅಥವಾ ನಾಳೆ CM ಅವರನ್ನು ಭೇಟಿ ಮಾಡಿದಂಥ ಪರಮೇಶ್ವರ್ ಅವರು ಮುಂದೆ ಯಾವ ರೀತಿಯ ಒಂದು ತನಿಖೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಸದ್ಯ ಕೆ ಎನ್ ರಾಜಣ್ಣ ಅವರ ನಡೆನೂ ಕೂಡ ಬಹಳಷ್ಟು ಒಂದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕೆಂದರೆ ಸದನದಲ್ಲಿ ಈ ವಿಚಾರ ಕೆ ಎನ್ ರಾಜಣ್ಣ ಪ್ರಸ್ತಾಪ ಮಾಡಿದ್ರು ಕೂಡ ಇದುವರೆಗೂ ಕೂಡ ಅಧಿಕೃತವಾಗಿ DGಗೆ ಅಥವಾ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡಬೇಕಾಗಿತ್ತು. ಆದರೆ ಇದುವರೆಗೂ ರಾಜಣ್ಣ ಅವರು ಕಂಪ್ಲೇಂಟನ್ನು ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ಹನಿ ಟ್ರ್ಯಾಪ್ ವಿಚಾರ ಯಾವ ಹಂತಕ್ಕೆ ಹೋಗುತ್ತೆ, ಇದರಲ್ಲಿ ಯಾರಾದರೂ ಸಿಲ್ಕೊಳ್ತಾರಾ ಇಲ್ವಾ, ಅಥವಾ ಈ ಹನಿ ಟ್ರ್ಯಾಪ್ ಏನು ಈಗ ಕಹಾನಿ ನಡೀತಾ ಇದೆ ಇದೆಲ್ಲವೂ ಕೂಡ ಡ್ರಾಮಾ ಆಗಿಯೇ ಉಳಿದು ಬಿಡುತ್ತಾ ಅನ್ನೋ ಒಂದು ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇರ್ತಕ್ಕಂಥದ್ದು. ಇದೇನೇ ಆದರೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಏನಿದೆ ಇದು ಬಹಳಷ್ಟು ಒಂದು ಕೋಲಾಹಲ ಉಂಟು ಮಾಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಹನಿ ಟ್ರ್ಯಾಪ್ ಹಿಂದೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಒಬ್ರು ಇದ್ದಾರೆ ಅಂತ ಬಹಳಷ್ಟು ಸದ್ದಾಗ್ತಾ ಇದೆ. ಅವರನ್ನು ಬಚಾವ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ CM ಮೇಲೆ ಹಾಗೆ ಹೈಕಮಾಂಡ್ ಮೇಲೆ ಕೆಲವು ನಾಯಕರು ಒತ್ತಡ ಬೀರ್ತಿದ್ದಾರೆ. ಹಾಗಾಗಿ ರಾಜಣ್ಣ ಅವರು ಕಂಪ್ಲೇಂಟ್ ಕೊಡ್ತಿಲ್ಲ. ಹೀಗೆ ನಾನಾ ಊಹಾಪೋಹಗಳು, ನಾನಾ ಅನುಮಾನಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ರಾಜೇಂದ್ರ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡಿದ ನಂತರ ಮುಂದೆ ಅವರು DGಗೆ ಕಂಪ್ಲೇಂಟ್ ಕೊಟ್ಟರೆ ಈ ಒಂದು
ಪ್ರಕರಣ ಒಂದು ತಾರ್ಕಿಕ ಹಂತಕ್ಕೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇಲ್ಲದೇ ಇದ್ದರೆ ಈ ಒಂದು ಇಡೀ ಪ್ರಕರಣವನ್ನು ಮುಚ್ಚಿ ಆಗ್ತಕ್ಕಂಥ ಅಥವಾ ಈ ಒಂದು ಪ್ರಕರಣದಲ್ಲಿ ಸಚಿವರೇ ರಾಜಿ ಆಗ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಅಶ್ವಿನಿ. ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.